5 ಜನ ಇಂಜಿನಿಯರ್ಸ್ ಒಂದು ಕಂಪ್ಯೂಟರ್ ನ ಮುಂದೆ ತುಂಬಾ ಫ್ರಸ್ಟ್ರೇಟ್ ಆಗಿ ಕೂತಿರ್ತಾರೆ. ಅದರಲ್ಲಿ ಪೇಪಾಲ್ ನ ಇಂಜಿನಿಯರ್ ಆಗಿದ್ದ ಮ್ಯಾಕ್ಸ್ ಲಿವ್ಜಿನ್ ಕೂಡ ಇದ್ರು. ಈ ಟೈಮ್ ನಲ್ಲಿ ಇಲಾನ್ ಮಸ್ಕ್ ಆ ರೂಮ್ ಗೆ ಎಂಟರ್ ಆಗಿ ಅವರು ಫ್ರಸ್ಟ್ರೇಟ್ ಆಗಿರೋದನ್ನ ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಆಗ ಲಿವ್ಜಿನ್ ನಾವು ತುಂಬಾ ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ ಅಂತ ಆ ಒರಾಕಲ್ ಪ್ರಾಬ್ಲಮ್ ನ ಬಗ್ಗೆ ಇಲಾನ್ ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ತುಂಬಾ ಈಸಿ ಅಂತ ಇಲಾನ್ ಮಸ್ಕ್ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಅಲ್ಲಿಂದ ನಗ್ತಾ ಹೋಗ್ತಾರೆ. ಲಿವ್ಜಿನ್ ಅವರ ಟೀಮ್ ಏನೋ ಅವರು ತಮಾಷೆ ಮಾಡ್ತಾ ಇರ್ಬೇಕು ಅಂತ ಹೋಗಿ ಚೆಕ್ ಮಾಡಿದ್ರೆ ಅವರಿಂದ ನಂಬೋಕೆ ಆಗಲ್ಲ. ಇಲಾನ್ ಮಸ್ಕ್ ನ ಸೊಲ್ಯೂಷನ್ ನಿಜವಾಗ್ಲೂ ವರ್ಕ್ ಆಗಿರುತ್ತೆ. ಬಟ್ ಇಲ್ಲಿ ಕ್ರೇಜಿ ಪಾರ್ಟ್ ಏನಂದ್ರೆ ಇಲಾನ್ ಮಸ್ಕ್ ಗೆ ಆ ಒರಾಕಲ್ ಸಿಸ್ಟಮ್ ನ ಬಗ್ಗೆ ಏನು ಗೊತ್ತಿರಲ್ಲ. ಕೆಲವು ವರ್ಷದ ನಂತರ ಮತ್ತೆ ಅದೇ ರೀತಿ ಸಿಮಿಲರ್ ಇನ್ಸಿಡೆಂಟ್ ಆಗುತ್ತೆ. 3 ಬಾರಿ ಸ್ಪೇಸ್ ಎಕ್ಸ್ ನ ರಾಕೆಟ್ಸ್ ಫೇಲ್ ಆಗಿದ್ದಾಗ ಲಾಸ್ಟ್ ಲಾಂಚ್ ಮಾಡೋದಕ್ಕೆ ಸ್ಪೇಸ್ ಎಕ್ಸ್ ಗೆ ಹಣ ಬೇಕಿತ್ತು. ಇಲ್ಲ ಅಂದ್ರೆ ಕಂಪನಿ ಬಂದಾಗುವಂತ ಸಿಚುವೇಶನ್ ನಲ್ಲಿತ್ತು. ಇಲಾನ್ ಮಸ್ಕ್ ತನ್ನೊಟ್ಟಿಗೆ ಪೇಪಾಲ್ ನಲ್ಲಿ ವರ್ಕ್ ಮಾಡಿದ್ದ ಪೀಟರ್ ಥೀಲ್ ನ ಹತ್ರ ಹಣದ ಸಹಾಯ ಕೇಳ್ತಾರೆ. ಪೀಟರ್ ಹೇಳ್ತಾರೆ, ನಿನ್ನ ಕಂಪನಿಗೆ ಇನ್ವೆಸ್ಟ್ ಮಾಡೋಕು ಮುಂಚೆ ನಾನು ಒಂದ್ಸಲ ಸ್ಪೇಸ್ ಎಕ್ಸ್ ನ ಚೀಫ್ ಇಂಜಿನಿಯರ್ ಹತ್ರ ಮಾತಾಡ್ಬೇಕು ಅಂತ. ಅದಕ್ಕೆ ಇಲಾನ್ ಹೇಳ್ತಾರೆ, ನೀನೀಗ ಚೀಫ್ ಇಂಜಿನಿಯರ್ ಹತ್ರನೇ ಮಾತಾಡ್ತಿದ್ಯಾ ಅಂತ. ಪೀಟರ್ ಮೊದ್ಲಿಗೆ ಇದೊಂದು ಜೋಕ್ ಅಂತ ಅನ್ಕೊಳ್ತಾರೆ. ಯಾಕಂದ್ರೆ ಸ್ವಲ್ಪ ವರ್ಷಗಳ ಹಿಂದೆನೆ ಇವರಿಬ್ರು ಸಾಫ್ಟ್ವೇರ್ ಡಿಸೈನ್ ಮಾಡ್ತಾ ಇದ್ರು. ಬಟ್ ನಿಜವಾಗ್ಲೂ ಅವರು ಸ್ಪೇಸ್ ಎಕ್ಸ್ ನ ಚೀಫ್ ಇಂಜಿನಿಯರ್ ಅಂತ ಗೊತ್ತಾಗಿದ್ದೆ ಪೀಟರ್ಗೆ ಕರೆಂಟ್ ಹೊಡೆದ ರೀತಿ ಶಾಕ್ ಆಗುತ್ತೆ. ಇಷ್ಟು ಬೇಗ ರಾಕೆಟ್ ನ ಬಗ್ಗೆ ಇಷ್ಟೊಂದು ಹೇಗ್ ಕಲ್ತ್ಕೊಂಡ್ರು ಅಂತ. ನೀವ್ ಇಲಾನ್ ಮಸ್ಕ್ ಅನ್ನ ಇಷ್ಟಪಡ್ತಿರೋ ಹೇಟ್ ಮಾಡ್ತಿರೋ ನನಗ್ ಗೊತ್ತಿಲ್ಲ, ಆದ್ರೆ ಈ ವಿಷಯಗಳನ್ನ ಮಾತ್ರ ಡೆಫಿನೆಟ್ಲಿ ನಾವೆಲ್ಲರೂ ಇವರಿಂದ ಕಲೀಲೇಬೇಕು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. Tesla's co-founder and CEO. As the richest man in the world. This is Elon Musk. You're Elon Musk. I am? ಸ್ಪೇಸ್ ಎಕ್ಸ್ ನಲ್ಲಿ ಒಂದು ಸಲ ರಾಕೆಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುವಾಗ ಒಬ್ಬ ಇಂಜಿನಿಯರ್ ಇಲಾನ್ ಮಸ್ಕ್ ಹತ್ರ ಹೇಳ್ತಾರೆ, ಈ ರಾಕೆಟ್ ನ ಇಂಜಿನ್ ತಯಾರಿಸೋಕೆ ತುಂಬಾ ಟೈಮ್ ಆಗುತ್ತೆ. ಯಾಕಂದ್ರೆ ವರ್ಲ್ಡ್ ನಲ್ಲೇ ಬೆಸ್ಟ್ ಆಗಿರೋ ಮಿಲಿಟರಿ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು ಅಂತ. ಮಿಲಿಟರಿ ಮೆಥಡ್ ನಲ್ಲಿ ಇಂಜಿನ್ ಅನ್ನ ಎಕ್ಸ್ಟ್ರೀಮ್ ಕಂಡೀಷನ್ಸ್ ನಲ್ಲಿ ಟೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇಂಜಿನ್ ನ ಟೆಂಪರೇಚರ್ ಕೆಪಾಸಿಟಿ ಚೆಕ್ ಮಾಡ್ಬೇಕು ಅನ್ನುವಾಗ ಅದನ್ನ ಎಕ್ಸ್ಟ್ರೀಮ್ಲಿ ಹೈ ಅಂಡ್ ಲೋ ಟೆಂಪರೇಚರ್ ನಲ್ಲಿ ಎಷ್ಟೋ ದಿನ ಇರಿಸ್ತಾರೆ, ನಂತರ ಡಿಸೈಡ್ ಮಾಡ್ತಾರೆ. ಅದೇ ರೀತಿ ಡಿಫ್ರೆಂಟ್ ಕಂಡೀಷನ್ ನಲ್ಲಿ ಟೆಸ್ಟ್ ಮಾಡಿ ನಂತರ ರಾಕೆಟ್ ನಲ್ಲಿ ಫಿಟ್ ಮಾಡೋದು. ಬಟ್ ಇದನ್ನ ಕೇಳಿದ್ದೆ ಎಲಾನ್ ಜೋರಾಗಿ ನಗ್ತಾ ಹೇಳ್ತಾರೆ, ನಾವ್ ಆ ರೀತಿ ಏನು ಮಾಡಲ್ಲ. ನಾವೇನಾದ್ರೂ ಬೇಗ ಫೈಂಡ್ ಔಟ್ ಮಾಡ್ಬೇಕು ಅಥವಾ ಲರ್ನ್ ಮಾಡ್ಬೇಕು ಅಂದ್ರೆ ತಪ್ಪು ಮಾಡಬಾರ್ದು ಅಂತ ಬಚಾವ್ ಆಗೋದಕ್ಕಿಂತ ಆದಷ್ಟು ಬೇಗ ತಪ್ಪು ಮಾಡಿ ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಸರಿ ಮಾಡ್ಬೇಕು. ಆಗ ನಾವು ಬೇಗ ಲರ್ನ್ ಮಾಡ್ತೀವಿ ಅಥವಾ ಮಿಸ್ಟೇಕ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಇದರ ಮೆಟೀರಿಯಲ್ಸ್ ಅನ್ನ ಅಷ್ಟು ಟೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಮೊದಲು ಇಂಜಿನ್ ತಯಾರಿಸಿ ಅದನ್ನ ಟೆಸ್ಟ್ ಮಾಡಿ, ಅದು ವರ್ಕ್ ಆಯ್ತು ಅಂದ್ರೆ ಅದನ್ನ ಮೇನ್ ರಾಕೆಟ್ ನಲ್ಲಿ ಇನ್ಸರ್ಟ್ ಮಾಡಿ ಟೆಸ್ಟ್ ಮಾಡಿ. ಏನಾದ್ರೂ ಫಾಲ್ಟ್ಸ್ ಇತ್ತಂದ್ರೆ ನಮ್ಗೆ ಅದು ಗೊತ್ತಾಗುತ್ತೆ. ಇದೇ ರೀತಿ ರಾಕೆಟ್ ನ ಟೆಸ್ಟ್ ಸ್ಟ್ಯಾಂಡ್ ಗೆ ಸಿಡ್ಲು ಹೊಡೆಯುತ್ತೆ. ಇದರಿಂದ ರಾಕೆಟ್ ನ ಫ್ಯೂಲ್ ಟ್ಯಾಂಕ್ ಒಳಗಿನ ಸೈಡ್ ಗೆ ಬೆಂಡ್ ಆಗಿರುತ್ತೆ. ಎಲ್ಲರೂ ಬೇರೆ ಫ್ಯೂಲ್ ಟ್ಯಾಂಕ್ ಅನ್ನ ರಿಪ್ಲೇಸ್ ಮಾಡ್ಬೇಕು ಅಂತ ಹೇಳ್ತಿರುವಾಗ ಇಲಾನ್ ಹೇಳ್ತಾರೆ, ಇದಕ್ಕೆ ಎಷ್ಟೋ ಮಂತ್ಸ್ ಬೇಕಾಗುತ್ತೆ, ನಮ್ಮ ಲಾಂಚ್ ಡಿಲೇ ಆಗ್ಬಿಡುತ್ತೆ. ಅದಕ್ಕಿಂತ ದೊಡ್ಡ ಸುತ್ತಿಗೆಗಳಿಂದ ಹೊಡೆದು ಅದನ್ನ ಸರಿ ಮಾಡಿ, ಏನಾದ್ರೂ ಕ್ರ್ಯಾಕ್ಸ್ ಆದ್ರೆ ಅದನ್ನ ವೆಲ್ಡ್ ಮಾಡಿ ಅಂತ ಹೇಳ್ತಾರೆ. ಬೇರೆ ಆಪ್ಷನ್ ಇಲ್ಲದೆ ಇದ್ದಿದ್ರಿಂದ ಎಲ್ಲಾ ಇಂಜಿನಿಯರ್ಸ್ ಅವ್ರು ಹೇಳಿದ ರೀತಿನೇ ಮಾಡಿಸ್ತಾರೆ. ಈ ಇನ್ಸಿಡೆಂಟ್ ನಿಂದ ಸ್ಪೇಸ್ ಎಕ್ಸ್ 4 ತಿಂಗಳ ಮುಂಚೆನೆ ತನ್ನ ರಾಕೆಟ್ ಟೆಸ್ಟ್ ಮಾಡ್ತಾರೆ. ಬೇರೆ ಕಂಪನೀಸ್ ಗಳಾಗಿದ್ರೆ ಫ್ಯೂಲ್ ಟ್ಯಾಂಕ್ ಅನ್ನ ರಿಪ್ಲೇಸ್ ಮಾಡ್ತಾ ಇದ್ರು, ಅದಕ್ಕೆ ಎಷ್ಟೋ ಮಂತ್ಸ್ ಬೇಕಾಗ್ತಾ ಇತ್ತು. ಬಟ್ ಎಲಾನ್ ಮಸ್ಕ್ ನ ಫೇಲಿಯರ್ ಗೆ ಭಯ ಪಡದೇ ಇರುವಂತ ಕ್ವಾಲಿಟಿ ಸ್ಪೇಸ್ ಎಕ್ಸ್ ಅನ್ನ ತನ್ನ ಎಲ್ಲಾ ಕಾಂಪಿಟೇಟರ್ಸ್ ನಿಂದ 10 ಹೆಜ್ಜೆ ಮುಂದೆ ಕರ್ಕೊಂಡು ಹೋಯ್ತು. ಸ್ಪೇಸ್ ಎಕ್ಸ್ ಗೆ ರಾಕೆಟ್ ಟೆಸ್ಟಿಂಗ್ ಮಾಡೋದಕ್ಕೆ ಜಾಗ ಬೇಕಾಗಿರುತ್ತೆ. ಆಗ ಇಲಾನ್ ಮಸ್ಕ್ ಅಂಡ್ ಅವರ ಇಂಜಿನಿಯರ್ ಒಂದು ಬ್ಯಾಂಕ್ರಪ್ಟ್ ಆಗಿರೋ ಬೀಲ್ ಏರೋಸ್ಪೇಸ್ ಅನ್ನೋ ಕಂಪನಿಯ ಇಂಜಿನಿಯರ್ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಟೆಕ್ಸಸ್ ನಿಂದ 26 ಕಿಲೋಮೀಟರ್ ದೂರದಲ್ಲಿ ನಾವು ರಾಕೆಟ್ ಟೆಸ್ಟ್ ಮಾಡ್ತಾ ಇದ್ದಂತ ಜಾಗವನ್ನ ಕಂಪನಿ ಸೆಲ್ ಮಾಡ್ತಾ ಇದೆ ಅಂತ. ಇದನ್ನ ಕೇಳಿದ್ದೆ ಇಲಾನ್ ಜೊತೆ ಇದ್ದ ಇಂಜಿನಿಯರ್ ಸ್ವಲ್ಪ ದಿನ ಬಿಟ್ಟು ಆ ಜಾಗವನ್ನ ನೋಡ್ಕೊಂಡ್ ಬರೋಣ, ನಮಗೆ ಯೂಸ್ ಆಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಇಲಾನ್ ಮಸ್ಕ್, ಇಲ್ಲ ನಾವ್ ಇವಾಗ್ಲೇ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಆ ಜಾಗವನ್ನ ನೋಡಿ ಆ ಇಂಜಿನಿಯರ್ ಸ್ವಲ್ಪ ದಿನ ಬಿಟ್ಟು ಓನರ್ ಹತ್ರ ಮಾತಾಡೋಣ ಅಂತ ಇಲಾನ್ ಹತ್ರ ಹೇಳಿದ್ದೆ. ಇಲಾನ್ ಮಸ್ಕ್ ಇಮಿಡಿಯೇಟ್ಲಿ ಅವರಿಗೆ ಕಾಲ್ ಮಾಡಿ ಆ ಜಾಗವನ್ನ 1 ವರ್ಷ ರೆಂಟ್ಗೆ ತಗೊಳ್ತಾರೆ. ಅದು $45,000. ಈಗ ಅದು ಸ್ಪೇಸ್ ಎಕ್ಸ್ ನ ಸ್ಟಾರ್ ಬೇಸ್ ಆಗಿದೆ. ಎಷ್ಟೋ ರಾಕೆಟ್ಸ್ ಗಳನ್ನ ಇಲ್ಲಿನೇ ಟೆಸ್ಟ್ ಮಾಡೋದು ಅಂಡ್ ಸ್ಪೇಸ್ ಎಕ್ಸ್ ನ ಸಕ್ಸಸ್ಗೆ ಇದು ಕೂಡ ಒಂದು ರೀಸನ್ ಆಯ್ತು. ಇಫ್ ಆ ಇಂಜಿನಿಯರ್ ರೀತಿನೇ ಇಲಾನ್ ಮಸ್ಕ್ ಕೂಡ ವೇಟ್ ಮಾಡಿ ಬೈ ಮಾಡೋಣ ಅಂತ ವೇಟ್ ಮಾಡಿದ್ರೆ ಮೇ ಬಿ ಅವರ ಮನ್ಸ್ ಕೂಡ ಬದಲಾಗಿ ಅವರು ಬೈ ಮಾಡದೇ ಇದ್ದಿರ್ಬೋದು.
ಅಥವಾ ಆ ಟೆಸ್ಟಿಂಗ್ ಝೋನ್ ಅವರಿಗೆ ಬೇಕು ಅಂದ್ರೂ ನಂತರ ಸಿಗದೇನು ಹೋಗಿರ್ಬೋದು. ಬಟ್ ಇಲಾನ್ ಸ್ವಲ್ಪ ಅನಲೈಸ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತಾರೆ. ಸಿಮಿಲರ್ಲಿ ನಾವು ಕೂಡ ಒಂದು ಸ್ಮಾಲ್ ಸ್ಟೆಪ್ ತಗೊಳ್ಳೋಕು ಮುಂಚೆ ತುಂಬಾನೇ ಯೋಚನೆ ಮಾಡ್ತೀವಿ ಅಂಡ್ ಆ ಥಿಂಕಿಂಗ್ ನಿಂದಾನೆ ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಭಯ ಸ್ಟಾರ್ಟ್ ಆಗುತ್ತೆ. ಅದರ ಬದಲು ಆಕ್ಷನ್ ತಗೊಂಡ್ರೆ ನಮಗೆ ಆ ಫಿಯರ್ ಇರಲ್ಲ. ಬಟ್ ಮಿಸ್ಟೇಕ್ಸ್ ಗಳಂತೂ ಹಾಗೆ ಆಗುತ್ತೆ. ಅದನ್ನ ಸರಿ ಮಾಡ್ಕೊಂಡು ಲರ್ನ್ ಮಾಡ್ಕೊಂಡು ಇಂಪ್ರೂವ್ ಆಗ್ತಾ ಹೋಗ್ತೀವಿ. ಇಲಾನ್ ಮಸ್ಕ್ ಟೆಸ್ಲಾದ ಬ್ಯಾಟರಿ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ಅವರು ಅಬ್ಸರ್ವ್ ಮಾಡ್ತಾರೆ ಬ್ಯಾಟರಿಯ ಒಂದು ಸ್ಟೆಪ್ ನಿಂದ ಕಾರ್ ಮ್ಯಾನುಫ್ಯಾಕ್ಚರ್ ಆಗೋಕೆ ತುಂಬಾ ಟೈಮ್ ತಗೊಳ್ತಾ ಇರುತ್ತೆ. ಆಗ ಅಲ್ಲಿಯ ವರ್ಕರ್ ಹತ್ರ ಹೋಗಿ ಇದು ಯಾಕೆ ಎಷ್ಟು ಲೇಟ್ ಆಗ್ತದೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ನಾವ್ ಈ ಬ್ಯಾಟರಿಯ ಪಿನ್ಸ್ ಅನ್ನ ಕವರ್ ಮಾಡೋಕೆ ಅಂಡ್ ಬೆಂಡ್ ಆಗದೆ ಇರೋದಕ್ಕೆ ಪ್ಲಾಸ್ಟಿಕ್ ಕ್ಯಾಪ್ಸ್ ಅನ್ನ ಯೂಸ್ ಮಾಡ್ತೀವಿ. ತುಂಬಾ ಸಲ ಅದು ಖಾಲಿ ಆಗ್ಬಿಡುತ್ತೆ, ಅದಕ್ಕೆ ಡಿಲೇ ಆಗ್ತಾ ಇದೆ ಅಂತ. ಇಲಾನ್ ಮಸ್ಕ್ ಅವರ ಅಕಾರ್ಡಿಂಗ್ ಇದು ಅಷ್ಟು ಇಂಪಾರ್ಟೆಂಟ್ ಸ್ಟೆಪ್ ಆಗಿರ್ಲಿಲ್ಲ. ಅದನ್ನ ಯೂಸ್ ಮಾಡದೆ ಇದ್ರೂ ಸರ್ಪ್ರೈಸಿಂಗ್ಲಿ ಬ್ಯಾಟರಿ ಪಿನ್ಸ್ ಡ್ಯಾಮೇಜ್ ಆಗ್ಲಿಲ್ಲ ಅಂಡ್ ಇದರಿಂದ ಕಾರ್ಸ್ ಮ್ಯಾನುಫ್ಯಾಕ್ಚರ್ ಆಗೋ ಸ್ಪೀಡ್ ಇನ್ಕ್ರೀಸ್ ಆಯ್ತು. ಆಲ್ದೋ ಇದು ಮ್ಯಾನುಫ್ಯಾಕ್ಚರ್ ರಿಲೇಟೆಡ್ ಆಗಿದ್ರು ನಮಗೆ ಒಂದು ಲರ್ನಿಂಗ್ ಸಿಗುತ್ತೆ. ಒಂದು ವಿಷಯವನ್ನ ಎಷ್ಟು ಸಿಂಪಲ್ ಆಗಿ ಇರಿಸ್ತೀವೋ ಅಷ್ಟೇ ಈಸಿಯಾಗಿ ಅದನ್ನ ನಾವು ಕಲಿತೀವಿ. ನಮ್ಮ ಪರ್ಸ್ಪೆಕ್ಟಿವ್ ನಲ್ಲಿ ಅದನ್ನ ತುಂಬಾ ದೊಡ್ಡ ವಿಷಯ ಅಂತ ಅನ್ಕೊಂಡ್ರೆ ನಾವು ಅದನ್ನ ಮಾಡುವಾಗ ನಮಗೆ ಟಫ್ ಅಂತಾನೆ ಅನ್ಸೋದು. ಈವನ್ 80-20 ರೂಲ್ ಕೂಡ ಇದೇ ಹೇಳುತ್ತೆ. ನಮಗೆ 80% ರಿಸಲ್ಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ 20% ವರ್ಕ್ ನಿಂದ ಸಿಗುತ್ತೆ. ಅದಕ್ಕೆ ನಮ್ಮ ಎಲ್ಲಾ ಫೋಕಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಆ 20% ಮೇಲೆ ಇರಬೇಕು. ಇಲಾನ್ ಮಸ್ಕ್ ಯಾವಾಗೆಲ್ಲ ಒಂದು ವಿಷಯವನ್ನ ಕಲಿತಾರೋ ಆಗೆಲ್ಲ ಅವರಿಗೆ ಒಂದು ರೂಲ್ ನೆನಪಾಗುತ್ತೆ. ನಾವು ಎಲ್ಲಿಯವರೆಗೂ ಒಂದನ್ನ ಸರಿ ಅಂತ ಪ್ರೂವ್ ಮಾಡಲ್ವೋ ಅಲ್ಲಿ ತನಕ ಬೈ ಡಿಫಾಲ್ಟ್ ಅದೆಲ್ಲದು ರಾಂಗ್ ಆಗೇ ಇರುತ್ತೆ. ಒಂದು ಸಲ ರಾಕೆಟ್ ಪಾರ್ಟ್ಸ್ ಅನ್ನ ಸೆಲ್ ಮಾಡುವಂತ ಸಪ್ಲೈಯರ್ ಫ್ಯೂಲ್ ಟ್ಯಾಂಕ್ ಮೇಲೆ ಯೂಸ್ ಆಗುವಂತ ಅಲ್ಯೂಮಿನಿಯಂ ಡೂಮ್ಸ್ ಅನ್ನ ಸ್ಪೇಸ್ ಎಕ್ಸ್ ಗೆ ಸೆಲ್ ಮಾಡ್ತಾನೆ. ಸ್ವಲ್ಪ ಟೈಮ್ ತನಕ ಡೀಲ್ಸ್ ಆದ ನಂತರ ಈಗ ಇದರ ಪ್ರೈಸ್ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಇಲಾನ್ ಮಸ್ಕ್ ಗೆ ಇದು ತುಂಬಾ ಟ್ರಿಗರ್ ಮಾಡುತ್ತೆ. ನಂತರ ಆ ಡೂಮ್ಸ್ ಅನ್ನ ಸ್ಪೇಸ್ ಎಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಶುರು ಮಾಡುತ್ತೆ. ಈಗ ಸ್ಪೇಸ್ ಎಕ್ಸ್ ತನ್ನ ರಾಕೆಟ್ ಗೆ ಬೇಕಾಗಿರೋ 80-90% ಪಾರ್ಟ್ಸ್ ಅನ್ನ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅಂಡ್ ಈ ರೀತಿ ಮಾಡುವಂತ ಕಂಪನಿ ಇಡೀ ವರ್ಲ್ಡ್ ನಲ್ಲಿ ಒಂದೇ ಇರೋದು, ಅದು ಸ್ಪೇಸ್ ಎಕ್ಸ್. ಇದೆಲ್ಲದು ಯಾಕಾಯ್ತು ಅಂದ್ರೆ ಇಲಾನ್ ಮಸ್ಕ್ ಸೊಸೈಟಿ ಕ್ರಿಯೇಟ್ ಮಾಡಿರೋ ಎಲ್ಲಾ ರೂಲ್ಸ್ ಅನ್ನ ಕಣ್ಮುಚ್ಕೊಂಡು ಫಾಲೋ ಮಾಡದೆ ಪ್ರತಿಯೊಂದನ್ನು ಕ್ವೆಶ್ಚನ್ ಮಾಡಿದ್ರಿಂದ. ನಮ್ಮಲ್ಲಿ ಎಷ್ಟೋ ಜನ ಸೊಸೈಟಿಯ ಪ್ರೆಷರ್ ನಿಂದ ತಮಗೆ ಇಂಟ್ರೆಸ್ಟ್ ಇದ್ದ ಥಿಂಗ್ಗಳನ್ನ ಕೊಂದಾಕಿ ಇಷ್ಟ ಇಲ್ದಿರೋ ವರ್ಕ್ ಗಳನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಇದೊಂದು ಸ್ಮಾಲ್ ರಿಮೈಂಡರ್. ಸೊ ಇದಾಗಿತ್ತು ಎಲಾನ್ ಮಸ್ಕ್ ಅವರ ಕೆಲವೊಂದು ಲರ್ನಿಂಗ್ಸ್. ಹೋಪ್ಫುಲಿ ಇದು ನಿಮ್ಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೀನಿ. ನೀವು ಇವರಿಂದ ಕಲ್ತಿರೋ ಬಿಗ್ಗೆಸ್ಟ್ ಲೆಸನ್ ಅನ್ನ ಕಾಮೆಂಟ್ ನಲ್ಲಿ ಮೆನ್ಷನ್ ಮಾಡಿ.